ಒಂದು ಸಮಾಧಾನಕರ ಸಂಗತಿ, ಒಂದು ಸಂತೋಷದ ಸಂಗತಿ ಏನಪ್ಪ ಅಂದರೆ ಕಾವೇರಿ ಕೊಳ್ಳದ ಡ್ಯಾಮ್ಗಳಲ್ಲಿ ಒಳಹರಿವು ಜಾಸ್ತಿ ಆಗ್ತಾ ಇದೆ. ಕೇರಳದಲ್ಲಿ ಏನು ವಿಪರೀತ ಮಳೆ ಬೀಳ್ತಾ ಇದೆಯಲ್ಲ, ಅದರ ಪರಿಣಾಮ ಇದೆ. ಅಂತೂ ಇಂತೂ ಕಾವೇರಿ ಕೊಳ್ಳದ ಡ್ಯಾಮ್ಗಳು ತುಂಬುತ್ತಾ ಇವೆ. ಕಬಿನಿ ಅಣೆಕಟ್ಟು ಭರ್ತಿ ಆಗ್ತಾ ಇದೆ. ಸಮಾಧಾನ. 83% ಕಬಿನಿ ಡ್ಯಾಮ್ ಭರ್ತಿಯಾಗಿದೆ. 83%. 19.5 TMC ಸಾಮರ್ಥ್ಯ ಇರುವಂಥ ಡ್ಯಾಮ್ ಇದು. ಈಗಾಗಲೇ 17 TMC ನೀರು ಭರ್ತಿಯಾಗಿದೆ. ಯಾವುದೇ ಕ್ಷಣದಲ್ಲಾದರೂ ಕಬಿನಿ ಡ್ಯಾಮ್ನಿಂದ ನೀರು ಬಿಡುಗಡೆ ಆಗಬಹುದು. ಯಾಕಂದರೆ ನಾವೆಲ್ಲ ತುಂಬಿಟ್ಕೊಳ್ತೀವಿ ಅಂತ ಹೇಳೋಕ್ಕಾಗಲ್ಲ. ಒತ್ತಡನೂ ಜಾಸ್ತಿ ಇರುತ್ತೆ ಹೊರಗಡೆಗೆ. ಜೊತೆಗೆ ಡ್ಯಾಮಿನ ಮೇಲೂ ಕೂಡ ಒತ್ತಡ ಆಗಬಾರ್ದಲ್ಲ. ಡ್ಯಾಮ್ ಸೇಫ್ಟಿ ವೆರಿ ಇಂಪಾರ್ಟೆಂಟ್. ಆ ಸೇಫ್ಟಿ ಹಿನ್ನೆಲೆಯಲ್ಲಿ ನೀರು ಬಿಡಲೇಬೇಕಾದಂಥ ಅನಿವಾರ್ಯತೆ. ಯಾರು ಬಿಡಿ ಅಂತಂದರೂ ಕೂಡ ನೀರು ಬಿಡ್ತಾರೆ, ಯಾರು ಬಿಡಬೇಡಿ ಅಂದರೂ ಕೂಡ ನೀರು ಬಿಡ್ತಾರೆ ಅಂಥ ಸ್ಥಿತಿ ಇದೆ. ಅಂತೂ ಇಂತೂ ಈ ಮುಖಾಂತರ ಪ್ರಕೃತಿಯೇ ರಾಜ್ಯಕ್ಕೆ ಒದಗಿರುವಂಥ ತಲೆನೋವನ್ನು ಕಡಿಮೆ ಮಾಡ್ತಾ ಇದೆ. ಪ್ರಕೃತಿಯೇ ಈ ಸರ್ಕಾರ ಯಾವ ರೀತಿ ಒತ್ತಡದಲ್ಲಿತ್ತಲ್ಲ, ಆ ಒತ್ತಡವನ್ನು ಕಡಿಮೆ ಮಾಡ್ತಾ ಇದೆ. ಇದು ಬಹಳ ಸಮಾಧಾನಕರ ಸಂಗತಿ ಇದು. ಸೊ ಇದು ಸಂಗತಿ. ಇನ್ನು ಗಮನಿಸಬೇಕಾದಂಥ ಸಂಗತಿ ಏನು ಅಂದರೆ, ಬೇಕಾದಷ್ಟು ಒಳಹರಿವು ಬರ್ತಾ ಇದೆ. ಇದೆಲ್ಲದರ ನಡುವೆ ಮಳೆಯ ಪ್ರಮಾಣ ಕಡಿಮೆಯಾಗಿದೆ ನಿಜ. 9,500 ಕ್ಯೂಸೆಕ್ ನೀರನ್ನು ಬಿಡಬೇಕು ಅಂತ ಕೇಳಿತ್ತು ತಮಿಳುನಾಡು. ಹದಿನೈದು ದಿವಸ 3,500 ಕ್ಯೂಸೆಕ್ ನೀರು ಬಿಡಲಿಕ್ಕೆ CWMA ಆದೇಶ ಕೊಡ್ತು. ನೋಡಿ, 9,500 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಪಟ್ಟಿಡಿದಿತ್ತಂತೆ ತಮಿಳುನಾಡು. ಆದರೆ DK ಶಿವಕುಮಾರ್ ಅವರ ಪ್ರಕಾರ ರಾಜ್ಯ ಪ್ರಬಲ ವಾದವನ್ನು ಮಂಡಿಸ್ತು. ವಾದಕ್ಕೆ ಪ್ರಾಧಿಕಾರ ಮಣಿತು. 3,500 ಕ್ಯೂಸೆಕ್ ನೀರು ಬಿಡಿ ಅಂತ ಆದೇಶ ಕೊಡ್ತು. ಇದು ಸಂಗತಿ. ಇದು ಸರ್ಕಾರದ ಕಾನೂನು ಹೋರಾಟದ ಫಲ ಅಂತಾರೆ DK ಶಿವಕುಮಾರ್. ಬನ್ನಿ, ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಮೋದ್, ದೇವರು ದೊಡ್ಡವನು. ಈ ಕಡೆ ಭಾಗದಲ್ಲಿ ಮಳೆ ಆಗ್ತಿರೋದು, ಕೇರಳ ಭಾಗದಲ್ಲಿ ಡ್ಯಾಮ್ಗಳು ತುಂಬ್ತಾ ಇದೆ. ಹೀಗಾಗಿ ಏನು ಅಂದರೆ ರಾಜ್ಯಕ್ಕೆ ಒಂದಷ್ಟು ತಲೆನೋವು ತಪ್ಪಿತು. ಇದೆಲ್ಲದರ ಜೊತೆಗೇನು ಅಂತಂದರೆ ಇನ್ನೊಂದಿಷ್ಟು ಪ್ಲಾನ್ಗಳನ್ನು ಕೂಡ ಸರ್ಕಾರ ಮಾಡಬೇಕಾಗುತ್ತೆ. ಮುಂದಿನ ಹೆಜ್ಜೆ ಏನು ಅನ್ನೋದನ್ನು ಕೂಡ ನೋಡಬೇಕಾಗುತ್ತೆ. ಯಾಕಂದರೆ ತಜ್ಞರ ಪ್ರಕಾರ ಮಳೆಯ ಪ್ರಮಾಣ ಕಡಿಮೆ ಆಗುತ್ತೆ. ಹೀಗಾಗಿ ರಾಜ್ಯ ಸಜ್ಜಾಗಿರಲೇಬೇಕಾದಂಥ ಸ್ಥಿತಿ. ಏನಂತೀರಿ? ರಂಗನಾಥ್, ಈ ಕಾವೇರಿ ಈ ಒಂದು ಆದೇಶ ಪರ್ಟಿಕ್ಯುಲರ್ಲಿ 3,500 ಕ್ಯೂಸೆಕ್ಸ್ ನೀರು ಬಿಡಬೇಕಾಗಿದೆ ಏನೋ, ಈ ಒಂದು ಆದೇಶಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಅಷ್ಟೊಂದು ತಲೆ ಕೆಡಿಸ್ಕೊಳ್ಬೇಕಾದಂಥ ಅವಶ್ಯಕತೆ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ವೆರಿ ಇಂಪಾರ್ಟೆಂಟ್ಲಿ, ಎಲ್ಲರೂ ಅಂದ್ಕೊಂಡಿದ್ರು ನಮ್ಮ ಬಳಿ ನೀರಿನ ಕೊರತೆ ಆಗ್ಬೋದು ಅಂತ. ಆದರೆ ಕಳೆದ 3 ದಿನಗಳಿಂದ ಕಾವೇರಿಯ 4 ಡ್ಯಾಮ್ಗಳನ್ನು ಗಮನಿಸ್ತಾ ಇದ್ರೆ ಮೊನ್ನೆ ತಾನೇ 18,000 ಕ್ಯೂಸೆಕ್ಸ್ ಒಳಹರಿವು ಬಂತು. ರಂಗನಾಥ್, ಮೊನ್ನೆ ಬಗ್ಗೆ ಮಾತಾಡ್ತಾ ಇದ್ದೀನಿ. ಅದಕ್ಕೂ ಹಿಂದಿನ ದಿನ 23,000 ಕ್ಯೂಸೆಕ್ಸ್ ಅಷ್ಟು ನೀರು ಒಳಹರಿವು ಬಂದಿದೆ. ನಿನ್ನೆ 36,000 ಕ್ಯೂಸೆಕ್ಸ್ ಮಧ್ಯಾಹ್ನ 1 ಗಂಟೆ ತನಕ ನಾನು ಕೊಡ್ತಾ ಇರುವಂಥ ಮಾಹಿತಿ. ನಿನ್ನೆಯ ಮಧ್ಯಾಹ್ನ 1 ಗಂಟೆ ತನಕ 36,000 ಕ್ಯೂಸೆಕ್ಸ್ ಅಷ್ಟು ನೀರು ಒಳಹರಿವು ಬಂದಿದೆ. ಹೀಗಾಗಿ ಇದೆಲ್ಲವನ್ನು ಕೂಡ ಸೇರಿಸಿದ್ರೆ, ಇವತ್ತಿನ ಡಾಟಾವನ್ನು ಸೇರಿಸಿ ಸುಮಾರು 80,000 ರಿಂದ 90,000 ಕ್ಯೂಸೆಕ್ಸ್ ತನಕ ನೀರು ಒಳಹರಿವು ಬರ್ತಾ ಇದೆ. ಕರ್ನಾಟಕದ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಎಷ್ಟು ಮಳೆ ಆಗ್ತಾ ಇಲ್ಲ, ಆದರೆ ಪಕ್ಕದ ವಯನಾಡ್ನಲ್ಲಿ ನಿರಂತರವಾಗಿ ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ನಮ್ಮ ಕಬಿನಿ ಡ್ಯಾಮ್ ಈಗಾಗಲೇ ಸಂಪೂರ್ಣವಾಗಿ ಭರ್ತಿಯಾಗುತ್ತಾ ಸಾಗ್ತಾ ಇದೆ. ನಿನ್ನೆ ತಾನೇ 83% ಕಬಿನಿ ಡ್ಯಾಮ್ ಫಿಲ್ ಆಗಿದೆ ಅಂತ ಹೇಳಲಾಗಿತ್ತು. ಇವತ್ತು ಸಂಜೆ ಅಥವಾ ಇವತ್ತು ರಾತ್ರಿ 90% ಫಿಲ್ ಆಗುತ್ತೆ. ಜೊತೆಗೆ ಕಬಿನಿಯ ಬಗ್ಗೆ ನಾವು ವೀಕ್ಷಕರಿಗೆ ಕೂಡ ಒಂದು ಮಾಹಿತಿಯನ್ನು ನೋಡಬೇಕಾಗುತ್ತೆ. ನಮ್ಮಲ್ಲಿ 4 ಡ್ಯಾಮ್ ಇದೆ ರಂಗನಾಥ್. ಮೊದಲದಾಗಿ ಒಂದು ಹಾರಂಗಿ, ಹೇಮಾವತಿ, KRS ಮತ್ತು ಕಬಿನಿ. ಈ ಹಾರಂಗಿ ಮತ್ತು ಹೇಮಾವತಿ ತುಂಬಿದ ಬಳಿಕ ಅದು KRSಗೆ ಬರುತ್ತೆ. ಆದರೆ ಕಬಿನಿ ಮತ್ತೊಂದು ಭಾಗದಲ್ಲಿದೆ, ಅಂದರೆ ಬೇರೆ ಭಾಗದಲ್ಲಿ, ಅಂದರೆ ಕೇರಳ ಮತ್ತು ಕರ್ನಾಟಕದ ಪ್ರಮುಖವಾಗಿ ವಯನಾಡು ಭಾಗದಿಂದ ಬರುವಂಥ ನೀರನ್ನು ಹಿಡಿದಿಟ್ಕೊಳ್ಳೋದಕ್ಕೆ ಕಬಿನಿ ಇದೆ. ಹೀಗಾಗಿ ಕೇರಳ ಭಾಗದಿಂದ ಬಂದಿರುವಂಥ ಕಬಿನಿ ನೀರನ್ನು ವಯನಾಡು ನೀರನ್ನು ಸಂಗ್ರಹ ಮಾಡಿದಂಥ ಸಂದರ್ಭದಲ್ಲಿ ಕಬಿನಿಯ ಒಟ್ಟು
ಸಾಮರ್ಥ್ಯ 19.5 TMC ಅಷ್ಟು ಒಟ್ಟು ಸಾಮರ್ಥ್ಯ ಇರುವಂಥದ್ದು. ಈಗಾಗಲೇ 17 TMC ಅಷ್ಟು ನೀರು ತುಂಬಿದೆ. ಡ್ಯಾಮ್ ಸೇಫ್ಟಿ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ 16.4 TMC ಆದ ಬಳಿಕ ಯಾವುದೇ ಕ್ಷಣಕ್ಕಾದ್ರೂ ಕೂಡ ನೀರನ್ನ ಬಿಡ್ಬೋದು. ಹೀಗಾಗಿ ನ್ಯಾಚುರಲ್ ಫ್ಲೋ ಅಂದ್ರೆ ಹೆಚ್ಚಾಗಿರುವಂತಹ ಮಳೆ ನೀರೇನಿರುತ್ತೆ ಸಂಗ್ರಹ, ಅದನ್ನ ಬಿಟ್ಟರು ಕೂಡ ಈಗಾಗಲೇ ನೀಡಿರುವಂತಹ ಆದೇಶವನ್ನ ಕರ್ನಾಟಕ ಪಾಲನೆ ಮಾಡಬಹುದಾಗತ್ತೆ. ಹೀಗಾಗಿ ಕರ್ನಾಟಕದ ಬಳಿ ಇರುವಂತಹ ನೀರನ್ನ ಸಂಗ್ರಹ ಮಾಡಿಟ್ಕೊಳ್ಳೋದ್ರ ಜೊತೆಗೆ ಮಳೆಯಿಂದ ಬರ್ತಾ ಇರುವಂತಹ ನೀರನ್ನು ಸಂಗ್ರಹ ಮಾಡಿ ಹೆಚ್ಚುವರಿ ನೀರನ್ನ ಕರ್ನಾಟಕ ಈಗ ಬಿಡ್ಬೋದು ಅಂತ ಒಂದು ಪರಿಸ್ಥಿತಿ ಇದೆ. ಜೊತೆಗೆ ಈಗಾಗಲೇ ಹಾರಂಗಿ ಮತ್ತು ಹೇಮಾವತಿ ಕೂಡ ಫಿಲ್ ಆಗ್ತಾ ಇದೆ. ಇನ್ನು KRS ಭಾಗದಲ್ಲಿ, ಅದರಲ್ಲೂ ಚಿಕ್ಕಮಗಳೂರು ಭಾಗದಲ್ಲಿ KRS ಕ್ಯಾಚ್ಮೆಂಟ್ ಏರಿಯಾದಲ್ಲೂ ಕೂಡ ಇನ್ನೊಂದು ವಾರದಲ್ಲಿ ಮಳೆ ಬರುವಂತ ನಿರೀಕ್ಷೆ ಇದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಅಷ್ಟೊಂದು ತಲೆನೋವು ಆಗೋದಿಲ್ಲ. ಒಂದ್ ಕಡೆಗೆ ಎಲ್ಲರೂ ಕೂಡ ಅನ್ಕೊಂಡಿದೀವಿ ನೀರೇ ಇಲ್ಲ, ಸಾಕಷ್ಟು ಕಷ್ಟವಾಗ್ತಾ ಇದೆ ಅಂತ. ಆದ್ರೆ ಈ 15 ದಿನಗಳಿಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಯಾವುದೇ ತೊಂದರೆ ಆಗಲ್ಲ. ಒಂದು ವೇಳೆ ಇನ್ನೆರಡು ದಿನಗಳಲ್ಲಿ ಏನಾದ್ರು ಬಹುಶಃ ಇನ್ನೆರಡು ದಿನಗಳಲ್ಲಿ ಕಬಿನಿ ಕಂಪ್ಲೀಟ್ ಆಗಿ ಫಿಲ್ ಆಗುತ್ತೆ, ತುಂಬ ಹೋಗುತ್ತೆ. ಅದಾದ ಬಳಿಕ ಹೆಚ್ಚುವರಿ ನೀರಿರುತ್ತೆ. ಪ್ರತಿನಿತ್ಯ 10,000 ಕ್ಯೂಸೆಕ್ಸ್ ನೀರು ಕೊಟ್ಟರು ಕೂಡ 4 ದಿನದಲ್ಲಿ ತಮಿಳುನಾಡಿಗೆ ಕೊಡಬೇಕಂತ ಎಲ್ಲಾ ನೀರು ಕೂಡ ಆಗುತ್ತೆ. ಜೊತೆಗೆ ಹೆಚ್ಚುವರಿ ಮತ್ತೆ ಮಳೆ ಬಂದ್ರೆ ಹೆಚ್ಚುವರಿ ನೀರು ಹೋದ್ರೂ ಕೂಡ ಮುಂದಿನ ವಾರದಲ್ಲಿ ನಾವು ಈಗಾಗಲೇ ಹೆಚ್ಚುವರಿ ನೀರು ಬಿಟ್ಟಿದೀವಿ ಅನ್ನುವಂಥ ವಾದವನ್ನ ರಾಜ್ಯ ಸರ್ಕಾರ ಮಂಡಿಸಬಹುದಾಗುತ್ತೆ. ಈ ವರ್ಷ ಪೂರ್ತಿ ಕೂಡ ಖಂಡಿತವಾಗ್ಲೂ ಕಾವೇರಿ ಇಶ್ಯೂಸ್ ಇರುತ್ತೆ ರಂಗನಾಥ್. ಯಾಕಂದ್ರೆ ಅಷ್ಟು ಸುಲಭ ಅಲ್ಲ. 15 ದಿನ ಬಳಿಕ ತಮಿಳುನಾಡು ಕೂಡ ಹೋಗುತ್ತೆ, ಇನ್ನಷ್ಟು ನೀರು ಹೆಚ್ಚಬೇಕು ಅಂತ ಹೇಳ್ತಾರೆ. ಹೀಗಾಗಿ ನಾವು ಈಗ ಮಳೆ ಬಂದ್ರೆ ಮುಂದಿನ 15 ದಿನಗಳದ್ದು ಕೂಡ ಈಗಲೇ ಆ ಕ್ಯಾಚ್ಮೆಂಟ್ ಏರಿಯಾದ ಮಾಹಿತಿಯನ್ನ ಪಡೆದು ಮುಂದಿನ 15 ದಿನಕ್ಕೂ ಕೂಡ ರೆಡಿ ಆಗ್ಬೋದು. ಹೀಗಾಗಿ ಕರ್ನಾಟಕದ ಬಳಿ ಕಳೆದ 2 ದಿನಗಳಿಂದ ಅಥವಾ 3 ದಿನಗಳಿಂದ ಉತ್ತಮವಾದಂತಹ ನೀರು ಸಂಗ್ರಹ ಆಗ್ತಾ ಇದೆ, ಒಳಹರಿವು ಬರ್ತಾ ಇದೆ. ಜೊತೆಗೆ ಕೇರಳ ಭಾಗದಲ್ಲಿ ಹೆಚ್ಚು ಮಳೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಮೇಲೆ ತತ್ಕ್ಷಣಕ್ಕೆ ಒತ್ತಡ ಕಡಿಮೆ ಆಗ್ತಾ ಇದೆ. ಹೀಗಾಗಿ ಲೀಗಲ್ ಕಾಂಪ್ಲಿಕೇಶನ್ಸ್ ಇಂದ ಬಚಾವಾಗೋದಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಈಗ ವಿಂಡೋ ಬಂದಂಗಿದೆ. ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ಮಾಹಿತಿಗೆ. ನೀವು ಹಾಗೆ ಸಂಪರ್ಕದಲ್ಲಿ ಇನ್ನಷ್ಟು ಮಾತಾಡ್ತೀನಿ.